ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಗೊತ್ತಿದೆ. ಎಸ್, 11ನೇ ವಾರಕ್ಕೆ 11ನೇ ವಾರದ ಎಲಿಮಿನೇಷನ್ ನಾನಾಗಿದ್ದೆ. ಎಲ್ಲರೂ ಬಿಗ್ ಬಾಸ್ನ ಮೊದಲನೇ ವಾರದಿಂದ ನೋಡ್ತಿದ್ದೀರಾ, ಎಲ್ಲರೂ ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಿದ್ದೀರಾ ಅಂತ ಹೊರಗಡೆ ಬಂದ ಮೇಲೆ ಗೊತ್ತಾಗಿದೆ. ಆ್ಯಂಡ್ ಸುದೀಪಣ್ಣ ಕೂಡ ಒಂದು ವಾರದಲ್ಲಿ ಹೇಳಿದರು, ತುಂಬ ಹೈಯೆಸ್ಟ್ TRP ಬಂದಂಥ ಸೀಸನ್ ಇದಾಗಿತ್ತು ಅಂತ. ತುಂಬ ಖುಷಿ ಇದೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಸೂಪರ್. ಇದು ಫಸ್ಟ್ ಟೈಮ್ ನಾನು ಮನೆಯಿಂದ ಹೊರಗಡೆ ಬಂದಮೇಲೆ ನಿಮ್ಮೆಲ್ಲರ ಜೊತೆ ಮಾತಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು, ತುಂಬ ಮುಖ್ಯವಾದಂಥ ಪ್ಲ್ಯಾಟ್ಫಾರ್ಮ್ ಆಗಿತ್ತು. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿರೋ ಖುಷಿ ಇದೆ ನನಗೆ. ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಆಗಿದ್ದ ದಿನ ಎಷ್ಟು ಜೋಶ್ ಇತ್ತೋ ಅಥವಾ ಎಷ್ಟು ಎನರ್ಜಿ ಇತ್ತೋ ಇವತ್ತು ಕೂಡ ಅಷ್ಟೇ ಎನರ್ಜಿ ಇದೆ. ಯಾಕಪ್ಪ ಅಂದರೆ ನಿಮ್ಮೆಲ್ಲರ ಜೊತೆ ಮಾತಾಡ್ತಾ ಇರೋದು, ನಿಮ್ಮೆಲ್ಲರನ್ನ ನೋಡ್ತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಒಳಗಡೆ ನಾನು ಯಾವ ರೀತಿ ಎಂಟ್ರಿ ಆದ್ನೋ ಅದೇ ವ್ಯಕ್ತಿತ್ವನ ಇಟ್ಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಖುಷಿ ಕೂಡ ಇದೆ. ಸೊ ಇದೆಲ್ಲದ್ರ ಮಧ್ಯೆ ಇವಾಗ ನಾವು ಒಂದಷ್ಟು ಮಾತಾಡ್ತಾ ಹೋಗೋಣ. ಹೆಲೋ 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 ಎಲ್ರಿಗೂ. ಕಮೆಂಟ್ಸ್ ತುಂಬ ಬರ್ತಿರೋದ್ರಿಂದ ಪ್ರತಿಯೊಬ್ಬರ ಹೆಸರು ತಗೊಳ್ಳೋದು ಕಷ್ಟ ಆಗ್ತಿದೆ. ಸೊ ಬಿಗ್ ಬಾಸ್ ಸೀಸನ್ 11 ಹೊಸ ಅಧ್ಯಾಯ. ಹೆಸರೇ ಹೇಳಿದಾಗೆ ತುಂಬ ಹೊಸ ರೀತಿಯಲ್ಲಿ ಮೂಡ್ ಬರ್ತಿರೋವಂಥ ಶೋ ಇದು. ಹೊಸ ಅಧ್ಯಾಯ ಅಂದಾಗ ನನಗೆ ಆ್ಯಕ್ಚುಲಿ ಒಂದಷ್ಟು ಟೆನ್ಷನ್ಸ್ ಇತ್ತು. ಏನಿರುತ್ತೆ, ಯಾವ ಥರ ಇರುತ್ತೆ, ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಟೆನ್ಷನ್ ಇತ್ತು. ಆ್ಯಂಡ್ ಪ್ರೋಮೋ ಬಂದಾಗ ಸ್ವರ್ಗ ನರ್ಕ ಅನ್ನೋದು ಬಂತು. ತುಂಬ ಎಂಜಾಯ್ ಮಾಡಿದಂಥ ವಾರಗಳು ಮೊದಲನೇ 3 ವಾರಗಳಾಗಿತ್ತು. ಯಾಕಪ್ಪ ಅಂದರೆ ಸ್ವರ್ಗ ನರ್ಕ ಅಂತ ಇತ್ತು, ಅಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ತುಂಬ ಕಾಂಪಿಟೇಟಿವ್ ಆಗಿ ಆಡಿದಂಥ ವಾರಗಳು ಮೊದಲ 2 ವಾರ ಆಗಿತ್ತು. ಆ್ಯಂಡ್ ಸ್ವರ್ಗಕ್ಕೆ ಬರಲೇಬೇಕು ಅನ್ನೋ ಒಂದಷ್ಟು ಹಠ ನಮ್ಮಲ್ಲೆಲ್ಲರಲ್ಲೂ ಇದ್ದಿದ್ದು. ಆ್ಯಂಡ್ ಕ್ಯಾಪ್ಟನ್ ಆಗಿ ಸ್ವರ್ಗಕ್ಕೆ ಎಂಟರ್ ಆಗಿದ್ದು. ಸೊ ಇದೆಲ್ಲ ತುಂಬ ಚೆರಿಷ್ ಮಾಡೋವಂಥ ಮೂಮೆಂಟ್ಸ್, ತುಂಬ ಖುಷಿ ಪಡೋವಂಥ ಮೂಮೆಂಟ್ಸ್. ಇದನ್ನೆಲ್ಲ ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಎಸ್, ಥ್ಯಾಂಕ್ ಯು. ಬರ್ಡೇಗೆ ತುಂಬ ಜನ ವಿಶ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬರ್ಡೇಗೆ ವಿಶ್ ಮಾಡಿದ್ದು ಥ್ಯಾಂಕ್ ಯು. ಬಟ್ ಬರ್ಡೇಗೆ ಇದೊಂದು ಎಲಿಮಿನೇಷನ್ ಅನ್ನೋ ಒಂದು ಗಿಫ್ಟ್ ತುಂಬ ಭಾರವಾಗಿತ್ತು ಗಿಫ್ಟು. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಬೇಗ ಹೊರಗಡೆ ಬರ್ತೀನಿ ಅಂತ. ಬಟ್ ಎನಿವೇಸ್, ಆಟ ಆಗಿದ್ರಿಂದ ಅದರಲ್ಲಿ ಹೊರಗಡೆ ಬರೋದು ಒಂದು ಫಾರ್ಮ್ಯಾಟ್ ಆಗಿರುತ್ತೆ. ಒಂದಷ್ಟು ಜನ ಹೊರಗಡೆ ಬರಲೇಬೇಕಾಗತ್ತೆ ಆ್ಯಂಡ್ ಆಟ ಮುಂದಕ್ಕೆ ಹೋಗಲೇಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು 11ನೇ ವಾರಕ್ಕೆ ಹೊರಗಡೆ ಬಂದೆ. 80 ದಿನ ಮನೆ ಒಳಗೆ ಕಳೆದಿದ್ದು ತುಂಬ 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 ಖುಷಿ ಕೊಟ್ಟಿದೆ ನನಗೆ. ಯಾಕಂದರೆ ಇಷ್ಟು ದಿನ ಬೇರೆ ಬೇರೆ ಪಾತ್ರಗಳಲ್ಲಿ ನನ್ನನ್ನು ಪಾತ್ರವಾಗಿ ನೋಡ್ತಾ ಇದ್ರಿ. ಬಟ್ ಆ್ಯಕ್ಚುಲಿ ಶಿಷ್ಯರೇನು ಅನ್ನೋದನ್ನು ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ನಾನು ಹೊರಗಡೆ ಬಂದಮೇಲೆ ಸೋಷಿಯಲ್ ಮೀಡಿಯಾ ನೋಡಿದಾಗ ಪ್ರತಿಯೊಂದು ಕಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಪೋಸ್ಟ್ಗಳಾಗಿರ್ಬೋದು, ಇದೆಲ್ಲ ನೋಡಿ ತುಂಬ ಮನಸ್ಸು ತುಂಬ ಬಂದಿದೆ. ಯಾಕಂದರೆ ನಾನು ನನ್ನ ವ್ಯಕ್ತಿತ್ವನ ಬಿಟ್ಕೊಡದೆ ಆಡಿದ್ದು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಸೊ ಎಸ್, ಬಿಗ್ ಬಾಸ್ ಮನೆಯ ಒಂದಷ್ಟು ಅನುಭವಗಳನ್ನು ಹಂಚ್ಕೊಳ್ಳೋಣ ಅಂತ ಇದ್ರೆ, ಹೌದು, ಆಬ್ವಿಯಸ್ಲಿ ಕ್ಯಾಪ್ಟನ್ಸಿ ವಾರ ಆ್ಯಂಡ್ ನರಕ ಸ್ವರ್ಗದ ವಾರ ಇದನ್ನೆಲ್ಲ ಹೊರತುಪಡಿಸಿ ನಾವು ಪ್ರತಿ ವಾರನೂ ಮಾಡ್ತಿದ್ದಂಥ ಆ್ಯಕ್ಟಿವಿಟೀಸ್, ಟಾಸ್ಕ್ಸ್ ಆ್ಯಂಡ್ ಮನೆಯಲ್ಲಿದ್ದಂಥ ಕಾನ್ಸೆಪ್ಟ್ಸ್. ಯಾಕಂದರೆ ಪ್ರತಿ ವಾರನೂ ಹೊಸದಾಗಿ ಯಾವುದೋ ಒಂದು ರೀತಿಯ ಕಾನ್ಸೆಪ್ಟ್ಸ್ನ ಕೊಡೋರು. ಫಾರ್ ಎಕ್ಸಾಂಪಲ್ ಪಕ್ಷ ಅಂತ ಕಾನ್ಸೆಪ್ಟ್ ಕೊಟ್ಟರು. ಬಿಗ್ ಬಾಸ್ ಸೌಧ ಆಗಿತ್ತದು ಆ ವಾರ. ಅದಾದ ನಂತರ ಮಹಾರಾಜ ಬಂದರು ಬಿಗ್ ಬಾಸ್ಗೆ. ಬಿಗ್ ಬಾಸ್ ಸಾಮ್ರಾಜ್ಯ ಆಯಿತು. ಆ್ಯಂಡ್ ಬಿಗ್ ಬಾಸಲ್ಲಿ ಚಾನೆಲ್ಸ್ಗಳು ಹುಟ್ಕೊಳ್ತು. 2 ಚಾನೆಲ್ ಆಯಿತು. ಆ 2 ಚಾನೆಲ್ನ ಗೆಲ್ಸೋದಕ್ಕೆ ನೀವುಗಳೇ ವೋಟ್ ಮಾಡಿದ್ರಿ. ಸೊ ಈ ರೀತಿ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಕ್ರಿಯೇಟಿವ್ ಟೀಮ್ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರು ನಾವಲ್ಲಿ ಜೀವಿಸ್ತಿದ್ದಂಥ ಪ್ರತಿಯೊಂದು ನಿಮಿಷನ ತುಂಬ ಎಕ್ಸೈಟಿಂಗ್ ಆಗಿ ಮಾಡೋದಕ್ಕೆ ಕಾರಣ ಆಗಿದ್ದೆ ಬಿಗ್ ಬಾಸ್ನ ಇಡೀ ತಂಡ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ
ನಮ್ಮನ್ನ ಎಂಗೇಜ್ ಮಾಡ್ತಾ ಇದ್ರು. ಆ್ಯಂಡ್ ವೀಕ್ಷಕರಿಗೆ ಯಾವ ರೀತಿ ತೋರಿಸ್ಬೇಕು, ಯಾವ ರೀತಿ ವಿಶೇಷವಾಗಿ ನಮ್ಗಳನ್ನ ತೋರಿಸ್ಬೇಕು ಅಂತ ತುಂಬ ಕೆಲಸಗಳು ಮಾಡ್ತಾ ಇದ್ರು. ಸೊ ಆ ಇಡೀ ಎಫರ್ಟ್ಸ್ಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ನಮ್ಗಳಿಗೂ ಅಷ್ಟೇ, ಪ್ರತಿ ವಾರ ಬರ್ತಿದ್ದಾಗ ಈ ವಾರ ಏನು ಕಾನ್ಸೆಪ್ಟ್ ಇರುತ್ತೆ, ಈ ವಾರ ಏನು ಮಾಡ್ತಿದ್ದೀವಿ ನಾವು, ಈ ವಾರದಲ್ಲಿ ಇನ್ನೇನು ಹೊಸದಾಗಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಈ ಥರದ್ದೆಲ್ಲ ವಿಷಯಗಳನ್ನ ನಾವು ಮಾತಾಡ್ತಾ ಇದ್ವಿ, ತಿಳ್ಕೊತಾ ಇದ್ವಿ. ಆ್ಯಂಡ್ ಆ ಒಂದು ಮೂಮೆಂಟ್ನ ಜೀವಿಸ್ತಾ ಇದ್ವಿ. ಸೊ ಇದೆಲ್ಲ ತುಂಬ ಖುಷಿ ಇದೆ. ಆ್ಯಂಡ್ ಪ್ರತಿ ವಾರನೂ ನಮಗೆ ಹೊಸದಾಗೇ ಇರ್ತಾಯಿತ್ತು. ಪ್ರತಿ ವಾರ ಅನ್ನೋದಕ್ಕಿಂತ ಪ್ರತಿ ದಿನ ನಮಗೆ ಹೊಸದಾಗಿರ್ತಾ ಇತ್ತು. ಸೊ ಈ ಥರ ಎಲ್ಲ ನಾವುಗಳು ಎಂಜಾಯ್ ಮಾಡಿದ್ದು. ಆ್ಯಂಡ್ ಇದು ಲೈಫಲ್ಲಿ ಒಂದು ಸತಿ ಸಿಗುವಂಥ ಆಪರ್ಚುನಿಟಿ. ಆ್ಯಂಡ್ ಆ ಆಪರ್ಚುನಿಟಿನ ಫುಲ್ಲೆಸ್ಟ್ ಎಂಜಾಯ್ ಮಾಡಿರೋದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ಬೇಜಾರಾಗಿದೆ ಹೊರಗಡೆ ಬಂದಿರೋದು, ಇಷ್ಟು ಬೇಗ ಬರಬಾರ್ದಾಗಿತ್ತು, ಆ್ಯಂಡ್ ಶೋನ ನಿಮಗೋಸ್ಕರ ನೋಡ್ತಾ ಇದ್ವಿ ಹಾಗೆ ಹೀಗೆ ಅಂತ. ಶೋನ ದಯವಿಟ್ಟು ನೋಡಿ, ಕಂಟಿನ್ಯೂ ಮಾಡಿ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಶೋ ಗೆಲ್ಲಬೇಕು. ಈ ಶೋನ ಪ್ರತಿಯೊಬ್ಬರು ಎಷ್ಟು ಪ್ರೀತಿಸ್ತಾ ಇದ್ದೀರೋ ಇನ್ನೂ ಹೆಚ್ಚು ಪ್ರೀತಿಸಿದಾಗ ಮಾತ್ರ ಆ ಶೋ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಆ್ಯಂಡ್ ನಾವು ಆ ಶೋ ಅಲ್ಲಿ ಇದ್ದಿದ್ದಕ್ಕೂ ಆ ಶೋ ಅಲ್ಲಿ ನಾವು ಜೀವಿಸೋದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಆ ಶೋ ಇನ್ನೂ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ಇನ್ನೂ ಹೈಯೆಸ್ಟ್ TRPs ಬಂದು ಈ ಸೀಸನ್ನ TRP ಇನ್ಯಾರು ಬ್ರೇಕ್ ಮಾಡದಿರೋ ರೀತಿ TRPs ಬರೋದಕ್ಕೆ ನೀವುಗಳು ತುಂಬ ದೊಡ್ಡ ಕಾರಣ ಆಗಬೇಕು. ಸೊ ದಯವಿಟ್ಟು ಶೋನ ಇನ್ನೂ ಹೆಚ್ಚು ಪ್ರೀತಿಸಿ ಅಂತ ಕೇಳ್ಕೊತೀನಿ. ಶೋ ಅಲ್ಲಿ ಪ್ರತಿಯೊಬ್ಬರು ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿಗಳ, ಯಾರ ಮೇಲೂ ನಾನು ಇಂಥವ್ರನ್ನ ದ್ವೇಷ ಮಾಡಬೇಕು ಅಥವಾ ಇಂಥವ್ರ ಮೇಲೆ ಸಿಟ್ಟಿದೆ, ಇಂಥವ್ರ ಮೇಲೆ ಕೋಪ ಇದೆ ಅಂತ ನಿಜವಾಗ್ಲೂ ತುಂಬ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಯಾರ ಬಗ್ಗೆನೂ ಇಲ್ಲ. ಮಂಜಣ್ಣನ ಹಿಡಿದು ತ್ರಿವಿಕ್ರಮ್, ರಜತ್, ಮೋಕ್ಷಿತಾ, ಐಶ್ವರ್ಯ, ಮಾನಸ, ಹಂಸ ಅವರು, ಜಗದೀಶ್ ಸರ್, ರಂಜಿತ್, ಇವರೆಲ್ಲರೂ, ಭವ್ಯ, ಯಾರ ಮೇಲೂ ಕೋಪ ಇಟ್ಕೊಂಡು ಹೊರಗಡೆ ಬಂದಿಲ್ಲ ನಾನು. ಆ್ಯಂಡ್ ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿತ್ವ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರು. ಅವ್ರ ಜೊತೆ ಹೆಚ್ಚು ಕಾಲ ಕಳೆದಿದ್ದೆ ನಾನು. ಧರ್ಮ ಅವರ ಎಷ್ಟೋ ಆಸೆಗಳ ಕನಸುಗಳ ಬಗ್ಗೆ ಮಾತಾಡಿದ್ವಿ, ನನ್ನ ಎಷ್ಟೋ ಆಸೆ ಕನಸುಗಳ ಬಗ್ಗೆ ಮನೇಲಿ ಮಾತಾಡಿದ್ವಿ ಧರ್ಮನ ಜೊತೆ ನಾನು. ಸೊ ಆ ವ್ಯಕ್ತಿ ಜೊತೆ ಸ್ವಲ್ಪ ತುಂಬ ಜಾಸ್ತಿ ಕನೆಕ್ಟ್ ಆಗಿದ್ದೆ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಕಾಕತಾಳಿ ಅನ್ಸುತ್ತೆ ಅಥವಾ ಕೋಇನ್ಸಿಡೆನ್ಸ್ ಅಂತ ಏನೇ ಹೇಳ್ಬೋದು, ಧರ್ಮ ಅವ್ರು ಆದಮೇಲೆ ಎಲಿಮಿನೇಟ್ ಆಗಿದ್ದೆ ನಾನು. ಸೊ ಓಕೆ, ಆಟ ಅಂತ ಇದ್ದಾಗ ಎಲಿಮಿನೇಷನ್ಸ್ ಇರಲೇಬೇಕಾಗತ್ತೆ. ಮನೆಯಿಂದ ಒಂದಷ್ಟು ಜನ ಹೊರಗಡೆ ಹೋದ್ಮೇಲೆ ಆಟ ಮುಂದುವರಿಯಕ್ಕೆ ಸಾಧ್ಯ. ಸೊ ಅದ್ರ ನಿಟ್ಟಿನಲ್ಲಿ ಅದಾಗಿದೆ. ತುಂಬ ಜನ ಕೇಳ್ತಾ ಇದ್ದೀರಾ ತ್ರಿವಿಕ್ರಮ್ ಬಗ್ಗೆ ಮಾತಾಡಿ. ತ್ರಿವಿಕ್ರಮ್ ಇಸ್ ಅ ವೆರಿ ಗುಡ್ ಪ್ಲೇಯರ್. ತ್ರಿವಿಕ್ರಮ್ ಬಗ್ಗೆ ಮಾತಾಡೋದಕ್ಕಿಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ತ್ರಿವಿಕ್ರಮ್ ಹೇಗೆ ಆಡ್ತಾ ಇದ್ದಾನೆ ಅಂತ. ತುಂಬ ಒಳ್ಳೆ ಪ್ಲೇಯರ್, ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಬಿಗ್ ಬಾಸ್ ಶೋನ ಫಿನಾಲೆಗೆ ಹೋಗೋಕ್ಕೆ ಎಲ್ಲ ಕೇಪಬಿಲಿಟೀಸ್ ತ್ರಿವಿಕ್ರಮ್ಗಿದೆ. ಅವನು ಹೋದರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಹಾಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಮಂಜಣ್ಣ ಆಗಿರ್ಬೋದು, ಭವ್ಯ ಆಗಿರ್ಬೋದು, ಇವರೆಲ್ಲರೂ ತುಂಬ 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 ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾಕೆಂದರೆ ಎವ್ರಿಥಿಂಗ್ ಇಸ್ ಫೇರ್ ಇನ್ ಬಿಗ್ ಬಾಸ್. ನೀವು ಸ್ಟ್ರಾಟಜಿ ಮಾಡೋದು ತಪ್ಪಲ್ಲ, ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದು ತಪ್ಪಲ್ಲ, ಎಲ್ಲವೂ ಫೇರ್. ಯಾಕಂದರೆ ಆಟ ಅಂತ ಬಂದಾಗ ಪ್ರತಿಯೊಬ್ಬರದು ಸರ್ವೈವಲ್ ತುಂಬ ಮುಖ್ಯ ಆಗುತ್ತೆ. ಆ ಸರ್ವೈವಲ್ಗೆ ಒಂದಷ್ಟು ಜನ ಹಲವಾರು ದಾರಿಗಳನ್ನ ಇಟ್ಕೋತಾರೆ. ಕೆಲವೊಬ್ರು ನೇರವಾಗಿ ಆಡಿದ್ರೆ, ಕೆಲವೊಬ್ರು ಸ್ಟ್ರಾಟಜಿ ಮಾಡ್ತಾರೆ, ಕೆಲವೊಬ್ರು ಸೇಫಾಗಿ ಆಡೋಕ್ಕೆ ನೋಡ್ತಾರೆ. ಈ ಎಲ್ಲ ವಿಷಯಗಳು ಬಿಗ್ ಬಾಸ್ ಮನೆಯಲ್ಲಿ ಬೇಕು ಅಂತಲೇ ಅನಿಸುತ್ತೆ. ಸೊ ನಾನು ನನ್ನ ಆಟನ ತುಂಬ ನೇರವಾಗಿ ಆಡ್ತಾ ಇದ್ದೆ. ಸ್ಟ್ರಾಟಜಿ ಮಾಡಿಕೊಂಡು ಅಥವಾ ಹಿಂದೆ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಂಡು ಆಡಿದ್ದು, ಈ ಥರದ್ದು ನಾನು ಯಾವತ್ತೂ ಮಾಡಿಲ್ಲ. ನನಗನ್ಸಿದ್ದ ಒಪಿನಿಯನ್ಸ್ಗಳನ್ನ ನಾನು ನೇರವಾಗಿ ಹಂಚ್ಕೋತಾ ಇದ್ದೆ. ನನಗನ್ಸಿದ್ದ ವ್ಯಕ್ತಿಗಳ ಬಗ್ಗೆ ಅಸಮಾಧಾನ ಇದ್ದರೆ ನೇರವಾಗಿ ಹೇಳ್ತಾ ಇದ್ದೆ. ಸೊ ಇದೆಲ್ಲ ನನ್ನ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರೋದು ತುಂಬ ಖುಷಿ ಇದೆ. ಯಾಕಂದರೆ ಹೊರಗಡೆ ಬಂದು ನೋಡಿದಾಗ ಇಷ್ಟು ಪಾಸಿಟಿವ್ ಆಗಿ ನೀವೆಲ್ಲರೂ ತೊಗೊಂಡಿದ್ದೀರಾ ಅನ್ನೋದು ತುಂಬ 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 ಖುಷಿ ಇದೆ. ಯಾರಾದರೂ ಏನಾದರೂ ಕ್ವೆಶ್ಚನ್ಸ್ ಕೇಳೋದಿದ್ದರೆ ಕೇಳ್ಬೋದು. ಸಾಧ್ಯವಾದಷ್ಟು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಹಾಯ್ ಅಂತ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಯ್ 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 ಹಾಯ್. ಮಿಸ್ ಯು, ಥ್ಯಾಂಕ್ ಯು, ಮಿಸ್ ಯು ಅಂತ ಹೇಳ್ತಾ ಇದ್ದೀರಾ. ಎಸ್, ಬಿಗ್ ಬಾಸ್ ಶೋ ಆದಮೇಲೆ ಮತ್ತೊಂದಷ್ಟು ಹೊಸ ಪ್ರಯತ್ನಗಳೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಈ ಶೋ, ಈ ಪ್ಲ್ಯಾಟ್ಫಾರ್ಮ್ ನನಗೆ ಕೊಟ್ಟಂಥ ಒಂದು ವೇದಿಕೆ ಇದೆಯಲ್ಲ, ಇದು ತುಂಬ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ. ಇದನ್ನು ಯೂಸ್ ಮಾಡಿಕೊಂಡು ಮುಂದೆ ಇನ್ನೊಂದಷ್ಟು ಎಂಟರ್ಟೈನ್ ಮಾಡೋ ಕೆಲಸಗಳು ಮಾಡೋಕ್ಕೆ
ಇಷ್ಟ ಆಗುತ್ತೆ. ಆ್ಯಂಡ್ ಯಾರು ವಿನ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಸಿಚುವೇಶನಲ್ಲಿ 11 ವಾರದ ಸಿಚುವೇಶನಲ್ಲಿ ಪ್ರತಿಯೊಬ್ಬರು ವಿನ್ನಿಂಗ್ ಕ್ಯಾಂಡಿಡೇಟ್ಸ್ ಅಂತಲೇ ಅಂತಾರೆ. ಯಾಕಂದರೆ ಪ್ರತಿಯೊಬ್ಬರು ಅವ್ರವ್ರ ಆಟನ ತುಂಬ 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 ಚೆನ್ನಾಗಿ ಆಡ್ತಾ ಇದ್ದಾರೆ. ಫಿನಾಲೆ ಹತ್ತತ್ರ ಬರ್ತಿದ್ದಂಗೆ ಒಂದು ಜಡ್ಮೆಂಟ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಆ ಫಿನಾಲೆ ಹತ್ತತ್ರ ಬರೋವರೆಗೂ ಯಾರು ತುಂಬ ಹೆಡ್ ಸ್ಟ್ರಾಂಗ್ ಆಗಿ, ಯಾರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ, ಅವರು ಖಂಡಿತವಾಗ್ಲೂ ವಿನ್ ಆಗ್ತಾರೆ. ಒಬ್ಬರ ಹೆಸರು ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಯಾ, ಬಿಗ್ ಬಾಸ್ ಮನೆಯಲ್ಲಿ ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ವಾರದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಜೋಡಿ ಟಾಸ್ಕ್ನ ವಾರ, ನಾನು ಚೈತ್ರ ಆಡಿದಂಥ ವಾರ. ಆ ವಾರ ತುಂಬ ಖುಷಿ ಕೊಟ್ಟಂಥ ವಾರ. ಯಾಕಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಆ ವಾರ ನನಗೆ. ನಾನು ಚೈತ್ರ ಜೋಡಿ ಆಗ್ತೀವಿ ಅಂತ ಅಂದ್ಕೊಂಡಾಗ ಹೌದು, ಇದೊಂದು ಸ್ವಲ್ಪ ವಿರುದ್ಧ ಮನಸ್ಸುಗಳ ಜೋಡಿ. ಹೌದು, ನಾನು ಥಿಂಕ್ ಮಾಡೋ ರೀತಿನೇ ಬೇರೆ, ಚೈತ್ರ ಥಿಂಕ್ ಮಾಡೋ ರೀತಿನೇ ಬೇರೆ. ಸೊ ನಾವಿಬ್ಬರು ಹೆಂಗೆ ಒಂದಾಗ ಆಡ್ತೀವಿ ಅನ್ನೋ ಒಂದು ಕುತೂಹಲ ನನಗೂ ಇತ್ತು. ಬಟ್ ಮೊದಲ 2 ದಿನ ತುಂಬ ಚೆನ್ನಾಗಿ ಆಡಿದ್ವಿ. ಗ್ರಾಸರಿ ಟಾಸ್ಕಲ್ಲಿ ನಾವೇ ಹೈಯೆಸ್ಟ್ ಪಾಯಿಂಟ್ಸ್ ತೊಗೊಂಡ್ವಿ. ಆ್ಯಂಡ್ ಸ್ಟ್ಯಾಚು ಟಾಸ್ಕಲ್ಲಿ ಕೂಡ ನಾವೇ ಗೆದ್ವಿ. ಸೊ ಈ ಥರ ವಿನ್ನಿಂಗ್ ಸ್ಟ್ರೀಕಲ್ಲಿದ್ದವ್ರದ್ದು ಸಡನ್ನಾಗಿ ಏನೋ ಒಂದು ಆಗುತ್ತೆ, ಅಲ್ಲಿ ಮನಸ್ತಾಪಗಳು ಬರುತ್ತೆ, ಕೂಗಾಟಗಳಾಗುತ್ತೆ, ಜಗಳ ಆಗುತ್ತೆ. ಇದೆಲ್ಲ ಆದಮೇಲೆ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದ ರೀತಿ ಇದೆಯಲ್ಲ, ಅದು ತುಂಬ ಖುಷಿ ಕೊಡ್ತು. ಯಾಕಪ್ಪ ಅಂದರೆ ಟೇಬಲಲ್ಲಿ ಬಾಟಮಲ್ಲಿದ್ವಿ, ಲಾಸ್ಟ್ ಪಾಯಿಂಟ್ಸ್ ನಮ್ದಿತ್ತು. ಬಟ್ ಜಗಳ ಆದಮೇಲೆ ಒಂದೊಂದೇ ವಿಚಾರಗಳನ್ನ ಎತ್ಕೊಂಡು ಟಾಪ್ 3ಗೆ ಬಂದಿದೆಯಲ್ಲ, ಅದು ನನ್ನ ಮಟ್ಟಿಗೆ ತುಂಬ ಗ್ರೇಟ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಮನಸ್ತಾಪಗಳು ಬಂದಾಗ ಆಟ ಸ್ವಲ್ಪ ನಿಧಾನ ಆಗೋದು ಸಹಜ. ಬಟ್ ಅದೆಲ್ಲದನ್ನು ಮೀರಿ ನಾನು ಚೈತ್ರ ಆಡಿದ್ದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಆ ವಾರದ ಪರ್ಫಾರ್ಮೆನ್ಸ್ ನಾವು ಮಾಡಿದ್ದು ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ರೀಚ್ ಆಗಿದೆ ಅನ್ನೋದು ನನಗೆ ಹೊರಗಡೆ ಬಂದಮೇಲೆ ಗೊತ್ತಾಯಿತು. ಆ ಪರ್ಫಾರ್ಮೆನ್ಸ್ಗೆ ನೀವೆಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಅನ್ನೋದು ಗೊತ್ತಾಯಿತು. ಸೊ ನನಗೆ ಆ ವಾರದ ಬಗ್ಗೆ ತುಂಬ 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 ಖುಷಿ ಇದೆ. ಆ್ಯಂಡ್ ಪಕ್ಷದ ಟಾಸ್ಕ್ ವಾರ ಕೂಡ ತುಂಬ ಖುಷಿ ಇದೆ. ತುಂಬ ಕ್ರಿಯೇಟಿವ್ ಆಗಿ ನಾವು ಮಾಡಬೇಕಾಗಿತ್ತು. ನಮ್ಮ ಪಕ್ಷನ ಯಾವ ರೀತಿ ತೊಗೊಂಡು ಹೋಗಬೇಕು, ಏನೇನು ಮಾಡಬೇಕು ಅನ್ನೋದು ತುಂಬ ಕ್ರಿಯೇಟಿವ್ ಆಗಿ ಮೈಂಡು ತುಂಬ ತಲೆ ಓಡ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಆ ವಾರ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಚಾನಲ್ ಆಗಿದ್ದ ವಾರನೂ ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾವೇ ಒಂದಷ್ಟು ಸೆಗ್ಮೆಂಟ್ಸ್ಗಳನ್ನ ಮಾಡ್ಕೊಂಡ್ವಿ. ಧನು ತುಂಬ ಇನ್ಪುಟ್ಸ್ ಕೊಟ್ಟರು. ಧನ್ರಾಜ್ ಹೇಳಿದ್ದು ಒಂದಷ್ಟು ಇನ್ಪುಟ್ಸ್ನ ನಾವು ಹಾಕಿ ಸೆಗ್ಮೆಂಟ್ಸ್ ಮಾಡಿದ್ದು ನಿಮ್ಮೆಲ್ರಿಗೂ ಖುಷಿಯಾಗಿದೆ. ಅದಕ್ಕಾಗಿ ಓಟ್ಸ್ಗಳು ಬಂದಿದೆ ಅಂತಲೂ ಗೊತ್ತು. ಸೊ ಈ 3 ವಾರಗಳು ನನಗೆ ತುಂಬ ಖುಷಿ ಕೊಟ್ಟಂಥ ವಾರಗಳು, ತುಂಬ ಚೆನ್ನಾಗಿ ಆಡದಂಥ ವಾರಗಳು. ಆ್ಯಂಡ್ ಎಲ್ಲೋ ಒಂದು ಸ್ವಲ್ಪ ಲೋ ಆಗಿದ್ದೆ ಅನ್ನೋ ಟೈಮಲ್ಲಿ ನನಗೆ ಈ ವಾರ ತುಂಬ ಬೌನ್ಸ್ ಬ್ಯಾಕ್ ಆಗೋಕ್ಕೆ ಅವಕಾಶ ಸಿಕ್ತು. ನಿಮ್ಮೆಲ್ಲರೂ ಫೀಡ್ಬ್ಯಾಕ್ ಆಗಿರ್ಬೋದು, ಅಥವಾ ಮನೆಯವರು ತಗೋತಿದ್ದಂಥ ಕಾರಣಗಳಾಗಿರ್ಬೋದು. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಡಿದಂಥ ವಾರ ಇದು. ಯಾವ ಟಾಸ್ಕು ಸೋಲಿಲ್ಲ, ಯಾವ ಟಾಸ್ಕನ್ನು ಬಿಟ್ಕೊಡ್ಲಿಲ್ಲ. ಪ್ರತಿಯೊಂದು ಟಾಸ್ಕಲ್ಲೂ ಟಾಪ್ ಮಾಡಿದ್ವಿ, ಪ್ರತಿಯೊಂದು ಟಾಸ್ಕನ್ನು ಗೆದ್ವಿ. ನಾಮಿನೇಷನ್ಸ್ ಅಂತ ಬಂದಾಗ ನಾಮಿನೇಷನ್ ಮಾಡೋದಕ್ಕೆ ಅವಕಾಶ ಸಿಗದೇ ಇರ್ಬೋದು, ಬಟ್ ನನ್ನನ್ನು ನಾಮಿನೇಟ್ ಮಾಡೋರಿಗೆ ಉತ್ತರ ಕೊಡಬೇಕಾಗಿತ್ತು. ಆ ಉತ್ತರನ ಸರಿಯಾಗಿ ಕೊಟ್ಟಿದ್ದೆ ಈ ವಾರ. ಸೊ ಎಲ್ಲ ಚೆನ್ನಾಗಿತ್ತು ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲೋ ಎಡುವುದೇ ಅಂತ ಅನ್ನಿಸ್ತು. ಸೊ ಈ ಥರ ಜರ್ನಿ ಆಗ್ತಾ ಹೋಗುತ್ತೆ ಬಿಗ್ ಬಾಸಲ್ಲಿ. ಹೌದು, ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನೀವು ಹೊರಗೆ ಬಂದಿದ್ದು. ಒಬ್ವಿಯಸ್ಲಿ ಬೇಜಾರಾಗುತ್ತೆ. ಮಗ ಫಿನಾಲೆಗೆ ಹೋಗಬೇಕು, ಗೆಲ್ಲಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತಲ್ವ. ಸೊ ಹಾಗಾಗಿ ಹೊರಗಡೆ ಬಂದಿದ್ದು ಖಂಡಿತ ಬೇಜಾರಿತ್ತು ಅಮ್ಮಂಗೆ. ಬಟ್ ಅಮ್ಮಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಪ್ಪ ಇದೆ ಅಂದರೆ, ಮಗ ಮನೇಲಿ ಹೇಗಿದ್ನೋ ಅಥವಾ ಹೊರಗಡೆ ಪ್ರಪಂಚದಲ್ಲಿ ಸ್ನೇಹಿತರ ಜೊತೆ ಹೇಗಿದ್ನೋ ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದ ಅನ್ನೋ ಖುಷಿ ತುಂಬ ಚೆನ್ನಾಗಿದೆ. ಸೊ ಅಮ್ಮಂಗೆ ಸದ್ಯಕ್ಕೆ ಬೇಜಾರು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸುರೇಶ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ದೀರಾ. ಗೋಲ್ಡ್ ಸುರೇಶ್ ಅವರು ನಿಜವಾಗ್ಲೂ ಗೋಲ್ಡ್ ಮನಸ್ಸಿರೋ ವ್ಯಕ್ತಿತ್ವನೇ. ತುಂಬ ನಿಷ್ಕಲ್ಮಶವಾದಂಥ ವ್ಯಕ್ತಿ, ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಇರುವಂಥ ವ್ಯಕ್ತಿ ಅಲ್ಲ. ಅವ್ರ ಬಗ್ಗೆ ತುಂಬ ಪ್ರೀತಿ ಇದೆ. ಯಾಕಂದರೆ ನರಕದಿಂದ ನಾವಿಬ್ಬರು ತುಂಬ ಟಾಸ್ಕ್ಗಳನ್ನ ಒಟ್ಟಿಗೆ ಆಡಿದವರು, ತುಂಬ ಸಮಯನ ಒಟ್ಟಿಗೆ ಕಳೆದವರು. ಆ್ಯಂಡ್ ನಾವಿಬ್ಬರು ಬೆಡ್ಮೇಟ್ಸ್ ಕೂಡ ಆಗಿದ್ವಿ, ಮನೇಲಿ ಒಂದೇ ಬೆಡ್ನ ಶೇರ್ ಮಾಡ್ತಾ ಇದ್ವಿ. ಸೊ ಸುರೇಶ್ ಅಣ್ಣನ ಬಗ್ಗೆ ಒಂದು ವಿಶೇಷವಾದಂಥ ಸ್ಥಾನ ನನ್ನ ಮನಸ್ಸಲ್ಲಿದೆ. ಸೊ ಅವ್ರದ್ದು ಏನೇ ಸಮಸ್ಯೆಗಳಿರ್ಬೋದು ಅದೆಲ್ಲ ಬೇಗ ಸಾಲ್ವ್ ಆಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯದಾಗಲಿ ಸುರೇಶ್ ಅಣ್ಣ. ನಿಮ್ಮದು ಎಲ್ಲ ಕಷ್ಟಗಳು ಆದಷ್ಟು ಬೇಗ ಸಾಲ್ವ್ ಆಗಿ ಮತ್ತೆ ನೀವು ಬೌನ್ಸ್ ಬ್ಯಾಕ್ ಆಗಿ ಎಲ್ಲರ ಮುಂದೆ, ನಿಮ್ಮ ಅಭಿಮಾನಿಗಳ ಮುಂದೆ ಬಂದು ನಿಂತ್ಕೋಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ ಸ್ನೇಹಿತರೆ,
ಇಷ್ಟೊತ್ತು ನಿಮ್ಗಳ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಜೊತೆ ಇನ್ನೊಂದಷ್ಟು ಮಾತುಗಳು ಆಡಬೇಕು. ಅದಕ್ಕೆ ನಾನು ಪರ್ಸ್ನಲ್ ಆಗಿ ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ಲೈವ್ ಮುಖಾಂತರ ನಿಮಗೆ ಸಿಗೋದಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಪ್ರೀತಿ ತೋರಿಸಿರೋದಕ್ಕೆ, ಇಷ್ಟು ಆಶೀರ್ವಾದ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕೆಲಸಗಳಿಗೂ ಅಷ್ಟೇ ಆಶೀರ್ವಾದ ಮಾಡಿ. ಆ್ಯಂಡ್ ಬಿಗ್ ಬಾಸ್ ಸೀಸನ್ 11ನ ದಯವಿಟ್ಟು ನೋಡೋದನ್ನು ಮಿಸ್ ಮಾಡಬೇಡಿ. ಅದ್ಭುತವಾದಂಥ ಶೋ. ಈ ಶೋ ಮತ್ತೊಂದು ಮಟ್ಟಕ್ಕೆ, ಮತ್ತೊಂದು ಎತ್ತರಕ್ಕೆ ಹೋಗಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಲರ್ಸ್ ಕನ್ನಡ, ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸುದೀಪ್ ಅಣ್ಣ, ಥ್ಯಾಂಕ್ ಯು.